ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮಳೆಗಾಲದಲ್ಲಿ ನಮ್ಮೂರಲ್ಲಿ ಎಲ್ಲ ಕಡೆ ಪತ್ರೊಡೆ ಮಾಡುವ ಕ್ರಮ ಇದೆ. ಹಾಗೆ ಪತ್ರೊಡೆಯನ್ನು ಕೂಡ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ. ಅದೇ ರೀತಿ ಕೆಸುವಿನ ಎಲೆ ಕೂಡ ಬೇರೆ ಬೇರೆ ರೀತಿಯಾಗಿರ್ತದೆ. ನಾವು ಈಗ ಪತ್ರೊಡೆ ಮಾಡಲಿಕ್ಕೆ ಕೆಸುವಿನ ಎಲೆ ಕೊಯ್ದುಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಇದು ಕೆಸುವಿನ ಎಲೆ. ಇದನ್ನು ಬನ್ನಿ ಮುಂದೆ ಮಾಡು. ಇಲ್ಲಿಂದ ಹೀಗೆ ಕಟ್ಟು ಮಾಡೋದು. ಕಟ್ಟಬಹುದಿಲ್ಲ? ಹಾಂ, ಆಯಿತು. ಕೊಡು, ನನ್ನ ಕೈಯಲ್ಲಿ ಕೊಡು, ನೀ ಬೇಗ ಕೊಯ್. ಹೀಗೆ ಹಿಡಿಬೇಕು. ಹೀಗೆ ಕಾಣ್ತದ? ಅದನ್ನು ಹೀಗೆ ತಿರುಗಿಸಿ. ಇಲ್ಲಿಂದ ಹೀಗೆ ಕರೆಕ್ಟ್. ಆಚೆ ನಿನ್ನ ಹತ್ತಿರ ಉಂಟು. ಬನ್ನಿ, ಹೀಗೆ ಇಟ್ಬಿಟ್ಟು ಹೀಗೆ ಒಯ್ದು. ಅದು ಬೇಡ, ಅದು ಬೇಡ. ಹೀಗೆ ಹೀಗೆ ಕಣ್ಣು ಮುಟ್ಟಿಸಿ. ಇನ್ನು ಆಚೆ ಗಿಡ ತಗೋ. ಅದೊಂದು ಸೊಪ್ಪು ಇಟ್ಕೊಳ್ಬೇಕು ದಿವ್ಯಾ. ಹೀಗೆಲ್ಲ ಕೊಡು, ನನ್ನ ಕೈಯ ಕೊಡು. ಇನ್ನು ಒಯ್ದೊಂದು. ಪತ್ರೊಡೆ ಮಾಡಲಿಕ್ಕೆ ಇಷ್ಟು ಎಲೆ ಸಾಕು. ಹೀಗೆ ತೊಳೆಯಬೇಕಾದ್ರೆ ಕೈ ಉಪಯೋಗಿಸಿ. ಇದೆಂತ ದೊಡ್ಡದು? ಇದನ್ನೆಲ್ಲ ಇನ್ನು ಹೀಗೆ ಮಾಡಿದ್ರೆ ಆಯ್ತು. ಇದನ್ನು ನಾನೀಗ ನಿಲ್ಲಿಸ್ತೇನೆ, ಆಯ್ತಾ? ಹಿಂದೆ ಬಲೆ ಎಲ್ಲ ಇದೆಯಾ ಅಂತ ನೋಡು ದಿವ್ಯಾ. ಇಲ್ಲ, ಆಫ್ ಮಾಡು. ಒಂದೊಂದನ್ನೇ ತೆಗಿ. ಒಂದು ವಾಟ್ ಇಸ್ ದಿಸ್? ಮೆಲ್ಲಗೆ ತೆಗಿ, ಹರಿಬೇಡ. ಪತ್ರೊಡೆ ಮಾಡಲಿಕ್ಕೆ ಮಸಾಲೆ ಮಾಡಿಕೊಳ್ಬೇಕು. ಮಸಾಲೆ ಮಾಡಲಿಕ್ಕೆ ಇಷ್ಟು ಸಾಮಗ್ರಿಗಳು ಸಾಕು. ಮಸಾಲೆ ಮಾಡಲಿಕ್ಕೆ ಒಂದು 4 ಸ್ಪೂನ್ ತೆಂಗಿನೆಣ್ಣೆ. ಎಣ್ಣೆ ಬಿಸಿ ಆಯಿತು. ಈಗ ಇದಕ್ಕೆ ನಾವು ಆಗಲೇ ತೆಗೆದಿರ್ತೇವಲ್ಲ ಮೆಣಸು ಎಲ್ಲ ಮಸಾಲೆನೆಲ್ಲ ಹಾಕ್ತಿದ್ದೀವಿ. ಇದಕ್ಕೆ ಮಸಾಲೆಗೆ ನಾವು ಉದ್ದಿನಬೇಳೆ, ಕೊತ್ತಂಬರಿ, ಮೆಂತೆ ಮತ್ತು ಮೆಣಸು. ಚಂದ ಹುರಿಬೇಕು. ಹೀಗೆ ನೋಡಿ, ಈಗ ಆಗ್ತಾ ಬಂತು ನೋಡಿ. ಇದಕ್ಕೆ ಈಗ ಬೇವಿನ ಸೊಪ್ಪು ಹಾಕಬೇಕು. ನೋಡಿ, ಒಳ್ಳೆ ಪರಿಮಳ ಬರ್ತಾ ಇದೆ. ಸಾಕು, ಇಷ್ಟಾದರೂ ಸಾಕು. 6 ಗಂಟೆ ಕಾಲ ಸಾಮಾನ್ಯ ನೆನೆಸಿಡ್ಬೇಕು. ಇದನ್ನು ಬೆಳ್ತಿಗೆ ಹಾಕೋದು ಇದಕ್ಕೆ. ಇದರಲ್ಲಿ 1 ಸೇರು ಅಕ್ಕಿ ಇದೆ. ಇದರಲ್ಲಿ ತೊಗರಿಬೇಳೆ, ಉದ್ದಿನಬೇಳೆ, ಮೆಂತೆ, ಹಸರು ಬೇಳೆ ಎಲ್ಲ ಬೇಳೆ ಕೂಡ ಹಾಕ್ಲಿಕ್ಕೆ ಆಗ್ತದೆ. ನಾನು ಇಷ್ಟೇ ಹಾಕಿದ್ದು. ಇದನ್ನು ನೆನೆಸಿಟ್ಟಿರಬೇಕು. ನೆನೆಸಿ ಇದಕ್ಕೆ ಸೇರಿಸಬೇಕು. ಒಳ್ಳೆ ಪರಿಮಳ ಬರ್ತದೆ. ಹಾಕದೆ ಮಾಡಲಿಕ್ಕೂ ಆಗ್ತದೆ, ಆದರೆ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ. ಇನ್ನು ಮಸಾಲೆಯನ್ನು ರುಬ್ಬಿಕೊಂಡು ಹಿಟ್ಟನ್ನು ರೆಡಿ ಮಾಡಿಕೊಳ್ಳೋಣ. ಇದಕ್ಕೆ ಆಗ ತುರಿದಿಟ್ಟಂಥ ತೆಂಗಿನಕಾಯಿ, 1 ತೆಂಗಿನಕಾಯಿ ಬೇಕಾಯಿತು 1 ಸೇರು ಅಕ್ಕಿಗೆ. ಮತ್ತು ಒಂದಿಷ್ಟು ದೊಡ್ಡ ಪೀಸ್ ಬೆಲ್ಲ, ಇಷ್ಟು ಹುಳಿ, ಇಷ್ಟು ಉಪ್ಪು, 1 ಸ್ಪೂನಷ್ಟು ಅರಿಶಿನ ಹಾಕಬೇಕು. ಮತ್ತು ನಾವು ಆಗ ಹುರಿದಿಟ್ಟಿದ್ದೇವಲ್ಲ ಮಸಾಲೆ, ಅದನ್ನೆಲ್ಲ ಸೇರಿಸಬೇಕು.
ಇದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಬಿ ಕೊಡಬೇಕು. ಕಲ್ಲಲ್ಲಿ ಕಡಿಯೋದು ಯಾಕೆ ಅಂದರೆ ಅದು ನಮಗೆ ಬೇಕಾದಷ್ಟೇ ನೀರು ಸೇರಿಸಬೇಕಾಗ್ತದೆ. ಮಿಕ್ಸಿ ಗ್ರೈಂಡರ್ ಎಲ್ಲ ಕಡಿದ್ರೆ ಅದು ತುಂಬ ತೆಳ್ಳಗಾಗ್ತದೆ. ನಮಗೆ ಇದಕ್ಕೆ ತೆಳ್ಳಗೆ ಆಗಬಾರ್ದು, ಸ್ವಲ್ಪ ಗಟ್ಟಿಯೇ ಬೇಕು ನಮಗೆ. ನಾವು ಕೆಸುವಿನಲ್ಲಿ ಇದನ್ನು ಹಚ್ಚಬೇಕಲ್ಲ ಹಾಗೆ. ಮತ್ತು ಕಲ್ಲಲ್ಲಿ ಕಡಿಯುವಾಗಲೂ ಅದರಲ್ಲಿ ಕ್ರಮ ಎಲ್ಲ ಉಂಟು. ಹೇಗೆಂದರೆ ನಾವು ಹೀಗೆ ಅಡ್ಡ ಹಾಕಿ ಕಡಿದ್ರೆ ಬೇಗ ಸಣ್ಣ ಆಗೋದಿಲ್ಲ. ಅದನ್ನು ಹೀಗೆ ಸುತ್ತ ಹಿಡಿದು ಕಡಿಬೇಕು. ಹೀಗೆ ಕೆಲವರು ಹೀಗೆ ಅಡ್ಡ ಕಡಿತಾರೆ, ಹಾಗೆ ಕಡಿಬಾರ್ದು. ಹೀಗೆ ಸ್ಟ್ರೇಟ್ ಹಿಡ್ಕೊಂಡು ಹೀಗೆ ಕಡಿಬೇಕು, ಆಗ ಬೇಗ ಸಣ್ಣ ಆಗ್ತದೆ. ಮತ್ತು ಈ ಕಲ್ಲಿಗೆ ವರ್ಷ ಅದಕ್ಕೆ ಒಂದು ಕುತ್ತಿ ಹಾಕೋದು ಅಂತ ಉಂಟು, ಹಾಗೆ ಹಾಕಬೇಕಿಲ್ಲ. ಇದು ಬೇಗ ಸಣ್ಣ ಆಗೋದಿಲ್ಲ ಕಡ್ದದ್ದು. ಅದು ಕೆಲವರು ಬರ್ತಾರೆ ಮನೆಗೆ ಬಂದು ಹಾಕಿ ಕೊಡ್ತಾರೆ, ಹೇಳ್ತಾರೆ ಕುತ್ತಿ ಹಾಕಿ ಉಂಟಾ ಅಂತ. ಹಾಗೆ ಈಗ ಯಾರಿಗೂ ಕಡಿಯೋ ಕಲ್ಲು ಇಲ್ಲಲ್ಲ, ಹಾಗೆ ಕಡಿಮೆ ಬರೋದು ಹಾಕಿರುವವರು. ಅದು ಹಾಕಿದರೆ ಬೇಗ ಸಣ್ಣ ಆಗ್ತದೆ. ಇದು ತುಂಬ ಹಳೆಯ ಕಲ್ಲು, ಎಷ್ಟು ದೊಡ್ಡ ಉಂಟು ನೋಡಿ ಕಲ್ಲು. ನೀವು ಬೇಯಿಸ್ಬೋದು, ಎಷ್ಟು ತುಂಬ ಹೊತ್ತು ಬೇಕಿದ್ದನ್ನು ಕಡಿಲಿಕ್ಕೆ ಅಂತ. ತುಂಬ ಹೊತ್ತು ಏನು ಬೇಡ, ನಾವು ಗ್ರೈಂಡರಲ್ಲಿ ಕದ್ದಷ್ಟೇ ಹೊತ್ತು ಸಾಕಿದ್ದಕ್ಕೆ ಕೂಡ. ನಾನು ಕಡಿತಾ ಇರಬೇಕಾದ್ರೆ ದಿವ್ಯ ಬಂದು ನಾನು ಕಡಿತೇನೆ ಅಂತ ಹೇಳಿದ್ಲು. ಸಿಕ್ಕಿದ್ದೇ ಚಾನ್ಸ್ ಹೇಳಿಕೊಂಡು ದಿವ್ಯನಿಗೆ ಕಡಿವೆ ಕಲ್ಲನ್ನು ಬಿಟ್ಟುಕೊಟ್ಟೆ. ಅವಳಿಗೆ ಫಸ್ಟಿಗೆ ಕಷ್ಟ ಆಗ್ತಿತ್ತು, ಆದರೆ ನೆಕ್ಸ್ಟ್ ಅವಳು ಇಷ್ಟಪಟ್ಟು ಮಾಡಿದ್ಲು. ದಿವ್ಯಾ, ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಚಂದ ಉಂಟು. ನಾನು ದಿನ ಮಾಡ್ತೇನಲ್ಲ, ಹಾಗೆ ಅಭ್ಯಾಸ ಉಂಟಾ? ಸರಿ ತಿರುಗಿಸು, ಬೇಗ. ಹಾಂ, ಹಾಗೆ ತಿರುಗಿಸ, ಸ್ಪೀಡ್. ಹಾಂ, ಹಾಗೆ ಆ ಸೈಡಲ್ಲಿರೋದೆಲ್ಲ ಹಾಕು, ತಿರುಗಿಸ್ತಾ ಹಾಕಬೇಕು. ಹಾಕ ದಿವ್ಯಾ. ನಾನು ದಿನ ಮಾಡೋ, ನನಗೆ ಸ್ಪೀಡ್, ಸ್ವಲ್ಪ ಸ್ಪೀಡ್ ಬರಲಿ. ನಂತರ ಹೋಗ್ತಾ ಫಾಸ್ಟ್ ಕಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸಾಕು ದಿವ್ಯ, ಇಷ್ಟ ಆದರೆ ಸಾಕು. ಅಂತೂ ಇಂತೂ ನಾನು ಮತ್ತು ಅವಳು ಸೇರಿ ಹಿಟ್ಟನ್ನು ರೆಡಿ ಮಾಡಿಕೊಂಡೆವು. ಇನ್ನು ಈ ಹಿಟ್ಟನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ತೇನೆ. ಇನ್ನು ನಾವು ಈ ಸೊಪ್ಪಿನ ನಡುವಿನಲ್ಲಿರುವ ಈ ದಂಟನ್ನು ತೆಳುವಾಗಿ ತೆಗೆದುಕೊಳ್ಬೇಕು. ಹೀಗೆ ನಾವು ತೆಗೆದುಕೊಳ್ಳೋದರಿಂದ ಮಡಚಲಿಕ್ಕೆ ಸುಲಭ ಆಗ್ತದೆ. ಇನ್ನು ಇದಕ್ಕೆ ಹಿಟ್ಟನ್ನು ಹಾಕಿ ಒರೆಸಿಕೊಳ್ಬೇಕು. ತೆಳುವಾಗಿ ಒರೆಸಿಕೊಂಡಷ್ಟು ಒಳ್ಳೆಯದಾಗೋದು. ಇನ್ನು ಇದರ ಮೇಲಿಂದ ಇನ್ನೊಂದು ಸೊಪ್ಪನ್ನು ಇಟ್ಟು ಹೀಗೆ ಹಿಟ್ಟನ್ನು ಹಚ್ಚಬೇಕಿದಕ್ಕೆ. ಹೀಗೆ ಪೂರ್ತಿ ಹಿಟ್ಟನ್ನೆಲ್ಲ ಒರೆಸಿ ಆದಮೇಲೆ
ಇನ್ನು ಇದಕ್ಕೆ ಹೀಗೆ ಕೂಡ ಒರೆಸ್ಕೊಳ್ಬೇಕು. ಸರಿಯಾಗಿ ಹಿಟ್ಟನ್ನು ಹಚ್ಚಿಕೊಂಡಿರಬೇಕು. ಸಾಮಾನ್ಯ 3ರಿಂದ 4 ಎಲೆ ಇಟ್ಕೊಂಡ್ರೆ ಸಾಕು. ನಂತರ ಹೀಗೆ ಮಡಚಿಕೊಂಡ್ರೆ ಆಯಿತು. ಇನ್ನು ಇದನ್ನು ಅಟ್ಟಿನ ಪಾತ್ರೆಯಲ್ಲಿ ಇಟ್ಟು ಸುಮಾರು 45 ನಿಮಿಷಗಳ ಕಾಲ ಬೇಯಿಸಿದರೆ ಸಾಕು. ನೋಡಿ, ಇದೀಗ ಬೆಂದಿದೆ. ಇನ್ನು ಸ್ವಲ್ಪ ತಣಿಲಿಕ್ಕೆ ಬಿಟ್ಟು ನಂತರ ಅದನ್ನು ಹೀಗೆ ಕಟ್ ಮಾಡಿಕೊಳ್ಬೇಕು. ನೋಡಿ ಹೇಗೆ ಬಂದಿದೆ ಅಂತ. ಕಾವಲಿಗೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇನ್ನು ಈ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ತುಂಡು ಮಾಡಿಟ್ಟ ಪತ್ರೊಡೆಯ ಪೀಸ್ ಇದೆಯಲ್ವ, ಅದನ್ನು ಕಾವಲಿಗೆಯಲ್ಲಿ ಹಾಕಿ ಎರಡೂ ಬದಿಗೂ ಎಣ್ಣೆ, ಅದು ತೆಂಗಿನ ಎಣ್ಣೆ ಆದರೆ ಬಹಳ ಒಳ್ಳೆಯದು, ಹಾಕಿಕೊಂಡು ಹೀಗೆ ಬೇಯಿಸಬೇಕು. ನೋಡಿ, ನಮ್ಮ ಕಾವಲಿಗೆ ಪತ್ರೊಡೆ ರೆಡಿ ಆಯಿತು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡ್ತೀರಲ್ವಾ? ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.